Everyone, welcome back to my YouTube channel. After a long time, I come back with one more important video, that is a second PUC Computer Science NCERT new syllabus. ಸೊ ಈ ಒಂದು ವಿಡಿಯೋನ ಏನು ಹೇಳ್ತಾ ಇದ್ದೀವಿ ಅಂದರೆ ಫಸ್ಟ್ ಪಿ ಯು ಕಂಪ್ಯೂಟರ್ ಸೈನ್ಸಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಸಿಲೆಬಸನ್ನು ಇಂಟ್ರಡ್ಯೂಸ್ ಮಾಡಿದರು. ಸೊ ಅದೇ ಸಿಲೆಬಸನ್ನು ಎಕ್ಸ್ಟೆಂಡೆಡ್ ವರ್ಷನ್ಸಲ್ಲಿ ಇವಾಗ NCERT ಸೆಕೆಂಡ್ ಪಿ ಯು ಸಿಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಆಲ್ರೆಡಿ ಪಿ ಯು ಬೋರ್ಡಿಂದ ರಿಲೀಸ್ ಆಗಿರುವಂಥ ಒಂದು ಸಿಲೆಬಸ್ ಕಾಪಿಯನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿರ್ತೇನೆ. ಸೊ ಟೋಟಲ್ ಆಗಿ ಸೆಕೆಂಡ್ ಪಿ ಯು ಕಂಪ್ಯೂಟರ್ ಸೈನ್ಸಲ್ಲಿ ನಮಗೆ ಟೋಟಲ್ ಆಗಿ 11 ಚಾಪ್ಟರ್ಸ್ನ ಅವರು ಇಟ್ಟಿದ್ದಾರೆ. ಚಾಪ್ಟರ್ 1 ಬಂದು ಎಕ್ಸೆಪ್ಷನ್ ಆನ್ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಚಾಪ್ಟರ್ 2 ಸ್ಟ್ಯಾಕ್, ಚಾಪ್ಟರ್ 3 ಕ್ಯೂ, ಚಾಪ್ಟರ್ 4 searching, chapter 5 sorting, chapter 6 understanding data, chapter 7 data concepts, chapter 8 structured query language, chapter 9 computer networks, chapter 10 data communication, and chapter last one 11 is security aspects. ಚಾಪ್ಟರ್ 1ನಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಇದೆ ಅಂತ ನೋಡೋದಾದರೆ, ಚಾಪ್ಟರ್ 1ನಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದ ನೇಮ್ ಆಫ್ ದ ಚಾಪ್ಟರ್ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಸೊ ಇದರಲ್ಲಿ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಎರರ್ಸ್ ಆಗಿರ್ಬೋದು, ಅದನ್ನು ನಾವು ರಿಮೂವ್ ಮಾಡಲಿಕ್ಕೆ ಅಥವಾ ಎಕ್ಸೆಪ್ಷನ್ಸ್ಗಳನ್ನು ಬಳಸುವಾಗ ಟ್ರೈ ಮತ್ತು ಕ್ಯಾಚ್ ಆಗಿರ್ಬೋದು, ಫೈನಲಿ ಆಗಿರ್ಬೋದು, ಎಕ್ಸೆಪ್ಟ್ ಕ್ಲೌಸ್ಗಳಾಗಿರ್ಬೋದು, ಇದನ್ನ ಕಾನ್ಸೆಪ್ಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಅಂದರೆ ಫಸ್ಟ್ ಪಿ ಯು ಕಂಪ್ಯೂಟರ್ ಸೈನ್ಸಲ್ಲಿ ನಾವು ಒಂದಿಷ್ಟು ಸ್ಮಾಲೆಸ್ಟ್ ಕಾನ್ಸೆಪ್ಟನ್ನು ಅದನ್ನು ನೋಡಿದ್ವಿ. ಎಕ್ಸೆಪ್ಟ್ ಕಾನ್ಸೆಪ್ಟ್, ಟ್ರೈ ಮತ್ತು ಕ್ಯಾಚನ್ನು ಬಳಸ್ತೀವಿ ಅಂತೇಳಿ. ಇದು ಎಕ್ಸ್ಟೆಂಡೆಡ್ ವರ್ಷನ್ ಆಗಿರುತ್ತೆ. ಇದರಲ್ಲಿ ಸಿಂಟ್ಯಾಕ್ಸ್ ಎರರ್ ಆಗಿರ್ಬೋದು, ಟೈಪ್ಸ್ ಆಫ್ ಎರರ್ಸ್ ಆಗಿರ್ಬೋದು, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಆಗಿರ್ಬೋದು, ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಚಾಪ್ಟರ್ 1ನಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಫೈಲ್ ಹ್ಯಾಂಡ್ಲಿಂಗ್ ನಿಮಗೆ ಕಾಣಿಸ್ತಾ ಇದೆ ಟೆಕ್ಸ್ಟಲ್ಲಿ, PPTಯಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಚಾಪ್ಟರ್ 2 ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಆದರೆ ಸಿಲೆಬಸ್ ಕಾಪಿಯಲ್ಲಿ ಚಾಪ್ಟರ್ 1ನಲ್ಲೇ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಲಾಸ್ಟ್ ಇಯರ್ ನಾವು ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಅಂತೇಳಿ ಒಂದು ಚಾಪ್ಟರ್ನ ಕಲ್ತಿದ್ವಿ, ಅಂದರೆ ಸ್ಟೇಟ್ ಸಿಲೆಬಸಲ್ಲಿ. ಅದೇ ರೀತಿ ರಿಲೇಟೆಡ್ ಆಗಿರುವಂಥ ಒಂದು ಚಾಪ್ಟರ್ ಆಗಿರುತ್ತೆ ಫೈಲ್ ಹ್ಯಾಂಡ್ಲಿಂಗ್ ಅಂತೇಳಿ. ಟೆಕ್ಸ್ಟ್ ಫೈಲ್ ಹ್ಯಾಂಡ್ಲಿಂಗ್ ಅಥವಾ ಬೈನರಿ ಫೈಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಫೈಲ್ ಟಾಪ್ಸ್ ಆಗಿರ್ಬೋದು, ಓಪನ್ ಆ್ಯಂಡ್ ಕ್ಲೋಸ್ ಫೈಲ್ಸ್ ಆಗಿರ್ಬೋದು, ರೀಡಿಂಗ್ ಆ್ಯಂಡ್ ರೈಟಿಂಗ್ ಟೆಕ್ಸ್ಟ್ ಫೈಲ್ಸ್ ಆಗಿರ್ಬೋದು, ಬೈನರಿ ಫೈಲ್ಸ್ಗಳನ್ನು ಇನ್ಪುಟ್ ಮತ್ತು ಔಟ್ಪುಟ್ ಮಾಡೋದಾಗಿರ್ಬೋದು, ಫೈಲ್ ಮೋಡ್ಗಳು ಯಾವ್ದು ಬರುತ್ತೆ ಅನ್ನೋದಾಗಿರ್ಬೋದು, ಈ ಎಲ್ಲ ಒಂದು ಥಿಂಗ್ಸ್ಗಳು ಈ ಒಂದು ಫೈಲ್ ಹ್ಯಾಂಡ್ಲಿಂಗ್ ಚಾಪ್ಟರಲ್ಲಿ ಕವರ್ ಆಗಿರುತ್ತೆ. ಚಾಪ್ಟರ್ 2 ಬಂದು ಸ್ಟ್ಯಾಕ್ ಅಂತ ಹೇಳಿ. ಸಿಲೆಬಸ್ ಕಾಪಿಯಲ್ಲಿ ಚಾಪ್ಟರ್ 2ನ ಸ್ಟ್ಯಾಕ್ ಅಂತ ಹೇಳಿ ತೊಗೊಂಡಿದ್ದಾರೆ. ಈ ಸ್ಟ್ಯಾಕ್ ಅನ್ನೋ ಚಾಪ್ಟರು ನಾವು ಲಾಸ್ಟ್ ಇಯರ್ ಸ್ಟೇಟ್ ಸಿಲೆಬಸ್ಸಲ್ಲೇ ಕೂಡ ಡಾಟಾ ಸ್ಟ್ರಕ್ಚರ್ ರಿಲೇಟೆಡಲ್ಲಿ ನಾವು ಓದಿದ್ದೀವಿ. ಅದರಲ್ಲಿ ಲಾಸ್ಟ್ ಇಯರ್ ಡೇಟಾ ಸ್ಟ್ರಕ್ಚರಲ್ಲಿ ಸ್ಟ್ಯಾಕ್, ಕ್ಯೂ ಎಲ್ಲದೂ ಕೂಡ ಒಂದೇ ಚಾಪ್ಟ್ರಲ್ಲಿ ಬಂದಿತ್ತು. ಬಟ್ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಪಾರ್ಟಿಷನ್ ಮಾಡಿದ್ದಾರೆ, ಅಂದರೆ ಡಿವೈಡ್ ಮಾಡಿದ್ದಾರೆ. ಸ್ಟ್ಯಾಕ್ನೇ ಒಂದು ಚಾಪ್ಟರ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋ ಕ್ಯೂ ಆಗಿರ್ಬೋದು, ಸರ್ಚಿಂಗ್, ಸಾರ್ಟಿಂಗ್ ಆಗಿರ್ಬೋದು, ಅವೆಲ್ಲದನ್ನೂ ಕೂಡ ಅವರು ಸಪ್ರೇಟ್ ಚಾಪ್ಟರ್ಸ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಬಳಸಿ ನಾವು ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ಇದರಲ್ಲಿ ಪೈಥಾನ್ ಕಾನ್ಸೆಪ್ಟನ್ನು ಬಳಸಿ ಚಾಪ್ಟರ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಟ್ಯಾಕ್ ಚಾಪ್ಟರಲ್ಲಿ ಅದರದ್ದು ಇಂಟ್ರೊಡಕ್ಷನ್ ಮೆಥಡ್ ಆಗಿರ್ಬೋದು, ಮತ್ತು ಯಾವೆಲ್ಲ ಆಪ್ರೇಷನ್ಸ್ಗಳಿದೆ, ಪುಷ್ ಆಗಿರ್ಬೋದು, ಪಾಪ್ ಆಗಿರ್ಬೋದು, ಮತ್ತು ಎಕ್ಸ್ಪ್ರೆಷನ್ಸ್ನ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಯಾವೆಲ್ಲ ಎಕ್ಸ್ಪ್ರೆಷನ್ಸ್, ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಬಳಸ್ತಾ ಇದ್ವಿ, ಪ್ರಿಫಿಕ್ಸ್, ಇನ್ಫಿಕ್ಸ್ ಆಗಿರ್ಬೋದು, ಪೋಸ್ಟ್ ಫಿಕ್ಸ್ ಆಗಿರ್ಬೋದು, ಇವುಗಳ ಬಗ್ಗೆ ಮಾತಾಡುವಂಥ ಚಾಪ್ಟರ್ ಯಾವುದಾಗಿರುತ್ತೆ ಅಂದರೆ ಸ್ಟ್ಯಾಕ್ ಆಗಿರುತ್ತೆ. ಚಾಪ್ಟರ್ ನಂಬರ್ 3 ಬಂದು ಕ್ಯೂ ಆಗಿರುತ್ತೆ. ಕ್ಯೂ ಇಸ್ ನಥಿಂಗ್ ಬಟ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ. ಇದನ್ನು ನಾವು ಮೆಥಡ್ ಆಫ್ ದ ಕ್ಯೂ ಅಂತ ಕೂಡ ಕರಿತೀವಿ. ಈ ಕ್ಯೂ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಆಪ್ರೇಷನ್ಸ್ಗಳನ್ನು ನೋಡ್ತೀವಿ. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಬೇಸಾಗಿ ಇಟ್ಕೊಂಡು ಇನ್ಸರ್ಷನ್ ಮತ್ತು ಡಿಲೀಷನ್ನ ಹೇಗೆ ಮಾಡ್ಬೋದು ಕ್ಯೂ ಅನ್ನೋ ಕಾನ್ಸೆಪ್ಟಲ್ಲಿ. ಅದರಲ್ಲಿ ಯಾವ್ಯಾವೆಲ್ಲ DQ ಮತ್ತು NQ ಅಂತ ಕಾನ್ಸೆಪ್ಟ್ಸ್ ಕೂಡ ಬರುತ್ತೆ. ಅಂದರೆ ಇನ್ಸರ್ಷನ್ ಮತ್ತು ಡಿಲೀಷನ್ ಅಂತ ಹೇಳಿ, ಆಲ್ಗಾರಿದಮ್ಸ್ ಆಗಿರ್ಬೋದು, ಆಪ್ರೇಷನ್ಸ್ಗಳಾಗಿರ್ಬೋದು. ಸೊ ಈ ರೀತಿ ಕಾನ್ಸೆಪ್ಟ್ಗಳನ್ನು ನಾವು ಕ್ಯೂ ಚಾಪ್ಟ್ರಲ್ಲಿ ಕವರ್ ಮಾಡಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಡಾಟಾ ಸ್ಟ್ರಕ್ಚರ್ ರಿಲೇಟೆಡ್ ಚಾಪ್ಟರ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಚಾಪ್ಟರ್ ನಂಬರ್ 3 ಕ್ಯೂ. ಚಾಪ್ಟರ್ ನಂಬರ್ 4 ಬಂದು ಸರ್ಚಿಂಗ್ ಅಂತ ಅಂದರೆ ಒಂದು ಡೇಟಾ ಸ್ಟ್ರಕ್ಚರಲ್ಲಿ ನಾವು ಸ್ಟೋರ್ ಮಾಡಿರುವಂತಹ ಒಂದು ಎಲಿಮೆಂಟ್ ಅಥವಾ ಐಟಮನ್ನು ಸರ್ಚ್ ಮಾಡುವಂಥದ್ದು, ಅದರ ಪೊಸಿಷನ್ ಆಗಿರ್ಬೋದು ಅಥವಾ ಇಂಡೆಕ್ಸ್ ಆಗಿರ್ಬೋದು, ಸರ್ಚ್ ಮಾಡುವಂಥ ವೇ ಅಥವಾ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಲೊಕೇಶನ್ ಆಫ್ ದ ಗಿವನ್ ಎಲಿಮೆಂಟನ್ನು ನಾವೇನಂತ ಕರಿತೀವಿ, ಸರ್ಚಿಂಗ್ ಅಂತ ಕರಿತೀವಿ. ಸೊ ಆ ಒಂದು ಸರ್ಚಿಂಗ್ ಮಾಡಲಿಕ್ಕೆ ಡಿಫ್ರೆಂಟ್ ಟೆಕ್ನಿಕ್ಸ್ಗಳನ್ನು ಇದರಲ್ಲಿ ಬಳಸಿದ್ದಾರೆ. ಯಾವೆಲ್ಲ ಟೆಕ್ನಿಕ್ಸ್ಗಳನ್ನು ಬಳಸಿ ನಾವು ಸರ್ಚ್ ಮಾಡ್ಬೋದು ಎಲಿಮೆಂಟ್ಸ್ಗಳನ್ನು. ಸೊ ಯಾವುದು ಬೆಸ್ಟ್ ಕೇಸ್ ಆಗಿರುತ್ತೆ, ಯಾವುದು ವರ್ಸ್ಟ್ ಕೇಸ್ ಆಗಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಚಾಪ್ಟರ್ ನಂಬರ್ 4 ಸರ್ಚಿಂಗಲ್ಲಿ ಕಲಿತಾ ಇದ್ದೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 5 ಸಾರ್ಟಿಂಗ್ ಅಂತ. ಈ ಸಾರ್ಟಿಂಗ್ ಅನ್ನೋ ಚಾಪ್ಟರ್ ಕೂಡ ಅಷ್ಟೇ ಡೇಟಾ ಸ್ಟ್ರಕ್ಚರ್ ಅಂಡರಲ್ಲಿ ಬರುವಂಥ ಒಂದು ಚಾಪ್ಟರ್ ಆಗಿರುತ್ತೆ. ಇದರಲ್ಲೂ ಕೂಡ ಸಾರ್ಟಿಂಗ್ ಇಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಅರೇಂಜಿಂಗ್ ದ ಎಲಿಮೆಂಟ್ಸ್ ಐದರ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಂತೇಳಿ. ಕೊಟ್ಟಿರುವಂಥ ಡೇಟಾ ಎಲಿಮೆಂಟ್ಸನ್ನು ನಾವು ಐದರ್ ಅಸೆಂಡಿಂಗ್ ಆರ್ಡರಲ್ಲಿ ಆಗಿರ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ಗಳನ್ನು ಕಲಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಬಬಲ್ ಸಾರ್ಟ್ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟ್ ಆಗಿರ್ಬೋದು, ಇನ್ಸರ್ಷನ್ ಸಾರ್ಟ್ ಆಗಿರ್ಬೋದು. ಆ ಡಿಫ್ರೆಂಟ್ ಟೆಕ್ನಿಕ್ಸಲ್ಲಿ ಯಾವುದು ಬೆಸ್ಟ್ ಕೇಸ್ ಅಥವಾ ಯಾವುದು ವರ್ಸ್ಟ್ ಕೇಸ್, ಈ ರೀತಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಕಲಿಯುವಂಥ ಚಾಪ್ಟರ್ ಯಾವುದಾಗಿರುತ್ತೆ ಅಂದರೆ ಸಾರ್ಟಿಂಗ್ ಆಗಿರುತ್ತೆ. 6 ಬಂದು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತ ಹೇಳಿ. ಸೊ ಇದು ಒಂದು ನ್ಯೂ ಕಾನ್ಸೆಪ್ಟ್ ನಮಗೆ ಸೆಕೆಂಡ್ PU ಕಂಪ್ಯೂಟರ್ ಸೈನ್ಸ್ ಪೈಥಾನ್
ಚಾಪ್ಟರ್ ಇಂಟ್ರಡ್ಯೂಸ್ ಮಾಡಿದ್ದಾರೆ NCERTಯಲ್ಲಿ. ಇದು ಹೊಸ ಕಾನ್ಸೆಪ್ಟು. ನಾವು ಲಾಸ್ಟ್ ಇಯರ್ ಕೂಡ ಎಲ್ಲೂ ಕೂಡ ಇದನ್ನು ಓದಿಲ್ಲ ಸ್ಟೇಟ್ ಸಿಲೆಬಸ್ಸಲ್ಲಿ. ಈ ಒಂದು ಕಾನ್ಸೆಪ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ಡೇಟಾವನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಜಸ್ಟ್ ಲೈಕ್ ಮ್ಯಾಥಮೆಟಿಕಲ್ ಓರಿಯೆಂಟೆಡ್ ಆಗಿರುತ್ತೆ. ಇದರಲ್ಲಿ ನಾವು ಮೀನ್, ಮೀಡಿಯನ್, ಮೋಡ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್ ಇದನ್ನು ಯೂಸ್ ಮಾಡಿ ಡೇಟಾವನ್ನು ಹೇಗೆ ವಿಜುವಲೈಸ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ಗಳನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಚಾಪ್ಟರ್ ನಂಬರ್ 6 ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಚಾಪ್ಟರ್ ನಂಬರ್ 7 ಬಂದು ಡೇಟಾಬೇಸ್ ಕಾನ್ಸೆಪ್ಟ್ಸ್. ಇದು ಕೂಡ ಲಾಸ್ಟ್ ಇಯರಲ್ಲಿ ಇದ್ದಂಥ ಚಾಪ್ಟರೇ ಆಗಿದೆ. ಲಾಸ್ಟ್ ಇಯರಲ್ಲಿ ನಾವು ಹೇಗೆ ಡಾಟಾಬೇಸ್ ಕಾನ್ಸೆಪ್ಟ್ಸಲ್ಲಿ ಡೇಟಾವನ್ನು ಹೇಗೆ ಟೇಬಲ್ ಫಾರ್ಮೆಟಲ್ಲಿ ರೆಪ್ರೆಸೆಂಟ್ ಮಾಡಿ, ಆ ಟೇಬಲ್ ಫಾರ್ಮೆಟಲ್ಲಿ ರೆಪ್ರೆಸೆಂಟ್ ಮಾಡೋಂಥ ಡೇಟಾಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಪ್ರೈಮರಿ ಕೀ, ಫಾರಿನ್ ಕೀ, ಆಲ್ಟರ್ನೇಟ್ ಕೀ ಆಗಿರ್ಬೋದು, ಸೂಪರ್ ಕೀ ಆಗಿರ್ಬೋದು, ಅಥವಾ ಫಾರಿನ್ ಕೀ ಆಗಿರ್ಬೋದು. ಈ ಎಲ್ಲ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಒಂದು ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ನು ರಿಲೇಷನಲ್ ಆಲ್ಜಿಬ್ರಾ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ರಿಲೇಷನಲ್ ಆಲ್ಜಿಬ್ರಾ ಇಸ್ ನಥಿಂಗ್ ಬಟ್ ಸೆಲೆಕ್ಷನ್, ಪ್ರೊಜೆಕ್ಷನ್, ಯೂನಿಯನ್, ಸೆಟ್, ಡಿಫರೆನ್ಸ್ ಆ್ಯಂಡ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ. ಇದು ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರು ಆಸ್ ವೈಸ್ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ. ಸೊ ದಟ್ ಈಸ್ ದ ಚಾಪ್ಟರ್ ಕಾಲ್ಡ್ ಚಾಪ್ಟರ್ ನಂಬರ್ 7 ಡೇಟಾಬೇಸ್ ಕಾನ್ಸೆಪ್ಟ್ಸ್. ಚಾಪ್ಟರ್ ನಂಬರ್ 8 ಬಂದು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂದರೆ SQL. ಲಾಸ್ಟ್ ಇಯರ್ ಸ್ಟೇಟ್ ಸಿಲೆಬಸ್ಸಲ್ಲೂ ಕೂಡ ಇತ್ತು ಇದು SQL ಅಂತ ಹೇಳಿ. ಸೇಮ್ ಇದು ಕೂಡ SQL ರಿಪೀಟ್ ಆಗಿದೆ ಕಾನ್ಸೆಪ್ಟು. ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಸೆಕೆಂಡ್ PUC ಅಂತಲೇ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ. ನಾವೇನು ಟೇಬಲ್ ಫಾರ್ಮೆಟ್ ಆಫ್ ಇನ್ಫಾರ್ಮೇಷನ್ ಬರೆದಿರ್ತೀವಿ, ಅದಕ್ಕೆ ಇನ್ಫಾರ್ಮೇಷನ್ ಟೇಬಲ್ ಫಾರ್ಮೆಟಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಯಾವೆಲ್ಲ ಕಮಾಂಡ್ಗಳನ್ನು ಬಳಸ್ತೀವಿ, ಅದಕ್ಕೆ ಯಾವ ರೀತಿ ಸಿಂಟ್ಯಾಕ್ಸ್ಗಳನ್ನು ಬರಿತೀವಿ, ಯಾವೆಲ್ಲ ಆಪ್ರೇಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ಬೋದು, ಯಾವೆಲ್ಲ ಫಂಕ್ಷನ್ಸ್ಗಳನ್ನು ಬಳಸ್ತೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕಲ್ತ್ಕೊಳ್ಳುವಂಥ ಒಂದು ಚಾಪ್ಟರ್ ಯಾವುದಾಗಿರುತ್ತೆ ಅಂದರೆ ಚಾಪ್ಟರ್ ನಂಬರ್ 8 ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಆಗಿರುತ್ತೆ. ಚಾಪ್ಟರ್ ನಂಬರ್ 9 ಬಂದು ಕಂಪ್ಯೂಟರ್ ನೆಟ್ವರ್ಕ್ಸ್. ಲಾಸ್ಟ್ ಇಯರ್ ನಾವು ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಕೂಡ ಒಂದು ಚಾಪ್ಟರ್ ಇತ್ತು, ನೆಟ್ವರ್ಕಿಂಗ್ ಅಂತ ಹೇಳಿ. ಸೊ ಅದೇ ಸೇಮ್ ರಿಲೇಟೆಡ್ ಚಾಪ್ಟರು ಇಲ್ಲೂ ಕೂಡ ರಿಪೀಟ್ ಆಗಿದೆ ಸ್ಟೇಟ್ ಸಿಲೆಬಸ್ಸಲ್ಲಿ. ಇವಾಗ ನಾವೇನು NCERT ಓದ್ತಾ ಇದ್ದೀವಿ ಆ ಚಾಪ್ಟರಲ್ಲೂ ಅಥವಾ ಕಾನ್ಸೆಪ್ಟಲ್ಲೂ ಕೂಡ ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆ. ಕಂಪ್ಯೂಟರಲ್ಲಿ ಯಾವ್ಯಾವ ರೀತಿ ನೆಟ್ವರ್ಕ್ಸ್ ಇದೆ, ಫಾರ್ ಎಕ್ಸಾಂಪಲ್ LAN ಆಗಿರ್ಬೋದು, WAN ಆಗಿರ್ಬೋದು, MAN ಆಗಿರ್ಬೋದು, ಮತ್ತು ಯಾವೆಲ್ಲ ನೆಟ್ವರ್ಕಿಂಗ್ ಡಿವೈಸ್ಗಳನ್ನು ಬಳಸ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಮಾಡೆಮ್, ಈಥರ್ನೆಟ್ ಕಾರ್ಡ್, ರಿಪೀಟರ್, ಹಬ್, ಸ್ವಿಚ್, ರೂಟರ್, ಗೇಟ್ವೇ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತೀವಿ. ಮತ್ತು ಟೊಪಾಲಜಿ, ಯಾವೆಲ್ಲ ಕಂಪ್ಯೂಟರ್ಗಳನ್ನು ಯಾವ ರೀತಿ ಅರೇಂಜ್ ಮಾಡ್ಬೋದು, ಅರೇಂಜ್ ಮಾಡಿರುವಂಥ ವೇಗಳನ್ನು ನೋಡಿ ನಾವು ಅದನ್ನು ಯಾವ ರೀತಿ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೆಶ್ ಟೊಪಾಲಜಿ ಆಗಿರ್ಬೋದು, ರಿಂಗ್ ಟೊಪಾಲಜಿ, ಬಸ್ ಟೊಪಾಲಜಿ, ಸ್ಟಾರ್ ಟೊಪಾಲಜಿ, ಈ ಎಲ್ಲ ಥಿಂಗ್ಸ್ಗಳನ್ನು ನಾವು ಚಾಪ್ಟರ್ ನಂಬರ್ 9 ಕರಿತೀವಿ. ಅಷ್ಟೇ ಅಲ್ಲ, ಇನ್ನು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ ಅಡ್ರೆಸ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಗಳಾಗಿರ್ಬೋದು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನೆಟ್ ಆ್ಯಂಡ್ ವೆಬ್, ಇದ್ರ ಬಗ್ಗೆ ಕೂಡ ನಾವೇನು ಮಾಡ್ತಾ ಇದ್ದೀವಿ ಚಾಪ್ಟರ್ ನಂಬರ್ 9 ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಚಾಪ್ಟರ್ ನಂಬರ್ 10 ಬಂದು ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತಲೇ ಹೇಳ್ಬೋದು. ಸೊ ಅದರದ್ದು ಚಾಪ್ಟರ್ ನಂಬರ್ 10 ನೇಮ್ ಬಂದು ಡೇಟಾ ಕಮ್ಯುನಿಕೇಷನ್ ಅಂತ. ಸೊ ಇದು ಕೂಡ ಡೇಟಾ ಕಮ್ಯುನಿಕೇಷನಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯಾವೆಲ್ಲ ರೀತಿಯಾದಂಥ ಟೆಕ್ನಿಕ್ಸ್ಗಳನ್ನು ಬಳಸ್ತಾ ಇದ್ದೀವಿ, ಅಥವಾ ವೈರ್ಡ್ ಮತ್ತು ವೈರ್ಲೆಸ್ ಕಮ್ಯುನಿಕೇಷನ್ ಮಾಡ್ತಾ ಇದ್ವಿ ಅಂದರೆ ಯಾವ ರೀತಿ ಡಿವೈಸಸ್ಗಳನ್ನು ಬಳಸ್ತಾ ಇದ್ವಿ, ವೈರ್ಡ್ ಕಮ್ಯುನಿಕೇಷನ್ ಆದರೆ ಯಾವ ರೀತಿ ಕೇಬಲ್ಸ್ಗಳನ್ನು ಬಳಸ್ತಾ ಇದ್ದೀವಿ, ವೈರ್ಲೆಸ್ ಆದರೆ ಯಾವ ಟೆಕ್ನಾಲಜಿಗಳನ್ನು ಬಳಸ್ತಾ ಇದ್ದೀವಿ, ಆ ಟೆಕ್ನಾಲಜಿಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ಯಾವೆಲ್ಲ ಪ್ರೋಟೋಕಾಲ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಯಾವೆಲ್ಲ ಪ್ರೋಟೋಕಾಲ್ಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರೋಂಥ ಒಂದು ಚಾಪ್ಟರ್ ಯಾವುದಾಗಿರುತ್ತೆ ಅಂದರೆ ಚಾಪ್ಟರ್ ನಂಬರ್ 10 ಡೇಟಾ ಕಮ್ಯುನಿಕೇಷನ್ ಆಗಿರುತ್ತೆ. ಲಾಸ್ಟ್ ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 11 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಈ ಒಂದು ಚಾಪ್ಟ್ರಲ್ಲಿ ನಾವು ಕಂಪ್ಯೂಟರಲ್ಲಿ ಏನು ಸ್ಟೋರ್ ಮಾಡಿರ್ತೀವಿ ಡೇಟಾವನ್ನು, ಅದಕ್ಕೆ ಥ್ರೆಟ್ಸ್ಗಳು ಆಗದೆ ಅಂದರೆ ವೈರಸ್ಗಳು ಅಟ್ಯಾಕ್ ಆಗದೆ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಅಥವಾ ಯಾವ ರೀತಿ ಥ್ರೆಟ್ಸ್ಗಳಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಥ್ರೆಟ್ಸು ಪ್ರಿವೆಂಟ್ ಮಾಡಲಿಕ್ಕೆ ಯಾವೆಲ್ಲ ಮೆಥಡ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಅದ್ರ ಬಗ್ಗೆ ಒಂದು ಥೆರಾಟಿಕಲ್ ಚಾಪ್ಟರ್ ಆಗಿರುತ್ತೆ ಡಿಸ್ಕಸ್ ಮಾಡ್ತಿರುವಂಥ ಲಾಸ್ಟ್ ಚಾಪ್ಟರ್ ನಂಬರ್ 11 ದಟ್ ಈಸ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಸೊ ಇದಿಷ್ಟು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ನ ಹೊಸ ಸಿಲೆಬಸ್ ಆದಂಥ NCERT ರಿಲೇಟೆಡ್ ಸಿಲೆಬಸ್ ಆಗಿರುತ್ತೆ. ಸೊ ಇದಿಷ್ಟು ಸಿಲೆಬಸ್ ಆಗಿದ್ದು ಹೋಪ್ ಅರ್ಥ ಆಗಿದೆ ಅನ್ಕೋತೀರಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.